ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 10 ದಿವಸ ಹಿಂದೆ ನಾವು ಮ್ಯಾಜಿಕ್ ರಂಗ ಅಂತ ಒಂದು ಚಿತ್ರ ಮಾಡಿದ್ವಿ. ಅದಕ್ಕೆ ನಾನು ಕೊರಗಜ್ಜನ ಪ್ರೆಸ್ ಮೀಟ್ಗೆ ನಂಗೆ ಕೊಚ್ಚಿನ್ಗೆ ಹೋಗಬೇಕಾಗಿತ್ತು. ನಮ್ಮ ರಂಗ ಅವ್ರನ್ನ ಕೇಳಿಕೊಂಡೆ, ಪ್ಲೀಸ್ ಕಳಿಸಿ ಅಂತ. ಅವರಂದರು, ಇಲ್ಲ ಮೇಡಮ್, ಕಾಂಬಿನೇಷನ್ ಆರ್ಟಿಸ್ಟ್ರಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ, ಬೇಕಂದ್ರೆ ನೀವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂದರು. ನಾನು ಇವಾಗ ಕಾಂಬಿನೇಷನ್ ಆರ್ಟಿಸ್ಟ್ ಬಂದು ಸರು ಡೈರೆಕ್ಟ್ರು ಜೋಸೆಮನ್ ಆಗಿದ್ದರು. ನಾನು ಫೋನ್ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಅವರು ಎಷ್ಟು ಸ್ಪಂದಿಸಿದ್ರು ಅಂದರೆ, 10 ದಿವಸದಿಂದ ನಾವು ಮೀಟ್ ಮಾಡಿದ್ವಿ. ನಿಜವಾಗ್ಲೂ ಆ ಒಂದು ಇದನ್ನು ಮರೆಯೋದಕ್ಕಾಗೋದಿಲ್ಲ. ಅವ್ರ ಬಗ್ಗೆ ಚಿತ್ರರಂಗದಲ್ಲಿ ಎಲ್ಲರಿಗೂ ಗೊತ್ತು, ಅವರ ಸಾಧನೆ ಬಗ್ಗೆ ಎಲ್ಲನೂ. ವಿಷ್ಣುವರ್ಧನ್ ಅವರ ಒಡನಾಟ, ಸಾಹಸ ಸಿಂಹ ಆ ಚಿತ್ರ ಅವರಿಗೆ ತುಂಬ ಹೆಸರು ತಂದಿತ್ತು ಕೂಡ. ಅಂಥ ಒಂದು ಬಹಳಷ್ಟು ಚಿತ್ರಗಳು, ವಿಷ್ಣುವರ್ಧನ್, ಅಂಬರೀಷು, ರಜನಿಕಾಂತ್, ಹೀಗೆ ತುಂಬ ಒಳ್ಳೊಳ್ಳೆ ಹೀರೋಗಳ ಜೊತೆ ಅವರು ಕೆಲಸ ಮಾಡಿದ್ರು. ತುಂಬ ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ದೇಶಿಸಿದ್ರು. ಅವರ ಒಂದು ಪ್ರತಿಭೆ ನಿಜವಾಗ್ಲೂ ಕತೆ, ಚಿತ್ರಕಥೆ, ಸಾಹಿತ್ಯ, ನಿರ್ದೇಶನ, ನಿರ್ಮಾಪಕ ಎಲ್ಲ ಕ್ಷೇತ್ರಗಳಲ್ಲೂ ಅವರು ತಮ್ಮನ್ನು ತೊಡಗಿಸ್ಕೊಂಡು ಅಪ್ರತಿಮವಾದ ಒಂದು ಪ್ರತಿಭೆ ಅವರು. ಅವರೊಂದು ಸಾಧನೆ ನಿಜವಾಗ್ಲೂ ಮರೆಯೋದಕ್ಕಾಗೋದಿಲ್ಲ ಚಿತ್ರರಂಗಕ್ಕೆ. ನಾನು ಅವ್ರ ಚಿತ್ರಗಳಲ್ಲಿ ಬಹಳಷ್ಟು ಚಿತ್ರಗಳನ್ನ ನಟಿಸಿದ್ದೀನಿ. ಯಾವ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ಮೇಡಮ್? ಅವರ ಒಂದು ಡೈರೆಕ್ಷನ್ ಸ್ಟೈಲ್, ಮೇಕಿಂಗ್ ಬಗ್ಗೆ ಮಾತನಾಡೋದಾದರೆ ಏನು ಹೇಳಿದ್ರಿ? ಯಾಕಂದರೆ ಇತ್ತೀಚಿನ ಈ ಜನ್ರೇಷನ್ಗೆ ಅವರ ಒಂದು ಕೆಲಸದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ನಿಮ್ಮ ಮಾತಿನ ಮೂಲಕ ತಿಳಿಸ್ಕೊಡೋದಾದರೆ ಏನಿದೆ? ಅವರ ಜೊತೆ ನಾನು ಪ್ರೇಮ ಜ್ಯೋತಿ ನನ್ನ 2ನೇ ಚಿತ್ರ ಆಗಿತ್ತು. ಅದಾದಮೇಲೆ ಆ ಒಂದು ರಾತ್ರಿಗಳು, ಹೊಡೆದ ಹಾಲು, ಚಂಡ ಪ್ರಚಂಡ, ಆಮೇಲೆ ಲಾಸ್ಟಲ್ಲಿ ರವಿವರ್ಮ ಅಂತ ಒಂದು ಪಿಕ್ಚರ್ ಮಾಡಿದೆ ವಿಷ್ಣುವರ್ಧನ್ ಅವರ ಜೊತೆಗೆ. ತುಂಬ ಒಳ್ಳೆಯ ಚಿತ್ರ, ತುಂಬ ಹಿಟ್ಟಾಯಿತು ಆ ಚಿತ್ರ. ಅವರ ಒಂದು ಕಮಾಂಡಿಂಗ್ ನೇಚರು ಇಡೀ ಟೀಮನ್ನು ಅವರು ಕಂಟ್ರೋಲಲ್ಲಿ ಇಟ್ಕೊಳ್ತಿದ್ರು. ಅಂಥ ಒಂದು ಗತ್ತು, ಪ್ರತಿಭೆ ಅವರಲ್ಲಿತ್ತು. ಎಲ್ಲಿ ಪ್ರತಿಭೆ ಇರುತ್ತೋ ಆ ಒಂದು ಗತ್ತು ತಾನಾಗೆ ಬರುತ್ತೆ. ನಿಜವಾಗ್ಲೂ ತುಂಬ ಧೈರ್ಯವಂತರು, ತುಂಬ ದೈವತ್ವ ಉಳ್ಳಂಥ ವ್ಯಕ್ತಿತ್ವ ಅವ್ರದ್ದು. ಬಹಳಷ್ಟು ಇದೆ ಅವ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ, ಬಟ್ ಈ ಒಂದು ದುಃಖನ ತಡ್ಕೊಳಕ್ಕಾಗ್ತಿಲ್ಲ. ಆಲ್ ಆಫ್ ಎ ಸಡನ್ ಈಗಿದ್ದವ್ರು ಇನ್ನು ಸ್ವಲ್ಪ ಹೊತ್ತಿಗೆ ಇಲ್ಲ ಅಂದರೆ ನಿಜವಾಗ್ಲೂ ಇದು ಅನ್ಪ್ರಿಡಿಕ್ಟಬಲ್ ಅನಿಸುತ್ತೆ ಈ ಒಂದು ಜೀವನ. ನಿಜವಾಗ್ಲೂ ಅವರ ಕುಟುಂಬಕ್ಕೆ ಆ ಭಗವಂತನ ಆ ಶಕ್ತಿ ಕೊಡಬೇಕು. ಜೋಸೆಮನ್ ಅವರ ಆತ್ಮಕ್ಕೆ ಆ ದೇವರು ಶಾಂತಿ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು.